ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಬಲಿಯಾದರು. ಇದಾದ ಬೆನ್ನಲ್ಲೇ ಒಂದೊಂದೇ ವಿಚಾರಗಳು ಹೊರಗೆ ಬರ್ತಾ ಇದೆ. ಬಳ್ಳಾರಿ ಗಲಭೆ ಬಳಿಕ ಇನ್ನೂ ಎಫ್ಐಆರ್ ಆಗಿಲ್ಲ. ಪೊಲೀಸ್ ಅಧಿಕಾರಿಗಳ ವಿರುದ್ಧ ಜನಾರ್ದನ ರೆಡ್ಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಶಾಸಕ ಭರತ್ ರೆಡ್ಡಿ, ಹೆಚ್ಚುವರಿ ಎಸ್ಪಿ ರವಿಕುಮಾರ್, ಡಿವೈಎಸ್ಪಿ ನಂದಾರೆಡ್ಡಿ ವಿರುದ್ಧ ಜನಾರ್ದನ ರೆಡ್ಡಿ ಅವರ ಕಿಡಿನುಡಿ. ನಾನು ಸ್ಟೇಷನ್ಗೆ ಬರ್ತೀನಿ ಅಂದ್ರೂ ಪೊಲೀಸರು ಇಲ್ಲಿಗೆ ಬಂದಿದ್ದಾರೆ. ನಾನು ದೂರು ಕೊಟ್ಟರು ಇನ್ನೂ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿಲ್ಲ. ಇದು ಯಾವ ನ್ಯಾಯ? ಇದರ ವಿರುದ್ಧ ಕಾನೂನು ಹೋರಾಟ ಮಾಡ್ತೀನಿ ಅಂತ ಶಾಸಕ ಜನಾರ್ದನ ರೆಡ್ಡಿ ಅವರು ಸರ್ಕಾರದ ವಿರುದ್ಧ ಮತ್ತು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಅವರು ತೆಗೆದುಕೊಳ್ತಿರುವಂತಹ ನಿರ್ಧಾರಗಳ ವಿರುದ್ಧ ಮಾತನಾಡಿದ್ದಾರೆ. ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆಯಷ್ಟೇ ಜನಾರ್ದನ ರೆಡ್ಡಿ ಅವರ ಹೇಳಿಕೆಯನ್ನ ಖುದ್ದು ಅವರ ನಿವಾಸಕ್ಕೆ ಹೋಗಿ ಪಡೆಯಲಾಗಿತ್ತು. ಮತ್ತೆ ಕರೆದಾಗ ವಿಚಾರಣೆಗೆ ಬರಬೇಕು ಅಂತ ಕೂಡ ಹೇಳಲಾಗಿತ್ತು. ಇವತ್ತು ಒಂದಷ್ಟು ಸಾಕ್ಷ್ಯಗಳನ್ನು ರಿವೀಲ್ ಮಾಡೋ ಮೂಲಕ ಜನಾರ್ದನ ರೆಡ್ಡಿ ಅವರು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಆದರೆ ಕಂಪ್ಲೇಂಟ್ ಕೊಟ್ಟವರ ವಿರುದ್ಧ ಈವರೆಗೂ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿಲ್ಲ. ಆದರೆ ನಾನೇ ಠಾಣೆಗೆ ಬರ್ತೀನಿ ಅಂತ ಅಂದರೂ ಕೂಡ ನನ್ನನ್ನೇ ಹುಡ್ಕೊಂಡು ಇಲ್ಲಿಗೆ ಬರ್ತಾರೆ. ಇದು ಎಷ್ಟು ಸರಿ? ನಾನು ಇದನ್ನು ಇಲ್ಲಿಗೆ ಬಿಡೋದಿಲ್ಲ, ಕಾನೂನು ಹೋರಾಟವನ್ನು ಮಾಡಿಯೇ ಮಾಡ್ತೀನಿ ಅಂತ. ಮತ್ತು ಆ ಫೈರಿಂಗ್ ಆದಂತಹ ದೃಶ್ಯ, ಅದಕ್ಕೆ ಸಂಬಂಧಿಸಿದ ಒಂದು ವಿಡಿಯೋವನ್ನು ಕೂಡ ಇವತ್ತು ಅವರು ರಿಲೀಸ್ ಮಾಡಿದರು. ಇದು ಭರತ್ ರೆಡ್ಡಿ ಆಪ್ತ ರಾಜಶೇಖರ್ ಅವರ ಡೆತ್ ಆದಂತಹ ಮೂಮೆಂಟ್ ಹೇಗಾಯಿತು ಅನ್ನೋದರ ಇನ್ಸಿಡೆಂಟ್ ಅದು. ಬಳ್ಳಾರಿಯಲ್ಲಿ ನಡೆದಂಥ ಬ್ಯಾನರ್ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳಿದೀಗ ಹೊರಗಡೆ ಬರ್ತಾ ಇರುವಂಥದ್ದು. ಆರಂಭದಲ್ಲಿ ರಾಜಶೇಖರ್ಗೆ ಏನು ಗುಂಡು ತಗಲಿ ಆತ ಮೃತಪಟ್ಟಿದ್ದು, ಅದು ಆಕಸ್ಮಿಕವಾಗಿ ಮಿಸ್ಫೈರ್ ಆಗಿರುವಂಥ ಘಟನೆ ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಆದರೆ ಇವತ್ತು ಸಿಕ್ಕಿರುವಂಥ ದೃಶ್ಯಾವಳಿಗಳು ಹೇಳ್ತಕ್ಕಂಥ ಕಹಿ ಸತ್ಯವನ್ನೇ ಬೇರೆ. ಅಂದರೆ ಅದು ಮಿಸ್ಫೈರ್ ಆಗಿರುವಂಥದ್ದಲ್ಲ, ಬದಲಾಗಿ ಉದ್ದೇಶಪೂರ್ವಕವಾಗಿ ರಾಜಶೇಖರ್ನನ್ನು ಕೊಲೆ ಮಾಡಲಾಗಿತ್ತು ಅನ್ನುವಂಥ ಆರೋಪನ ಇದೀಗ ಜನಾರ್ದನ್ ರೆಡ್ಡಿ ಅವರು ಮಾಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಸಾಕ್ಷಿಗಳನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಸ್ವತಃ ಮಾತಾಡಲಿಕ್ಕೆ ಜನಾರ್ದನ್ ರೆಡ್ಡಿ ಅವರಿಗೆ ಅವ್ರು ಮಾತಾಡ್ಸೋಣ. ಸರ್, ಈಗ ರಾಜಶೇಖರ್ನ ಸಾವು ಆರಂಭದಲ್ಲಿ ಮಿಸ್ಫೈರ್ ಆಗಿತ್ತು, ಬೇರೆ ಎಲ್ಲೋ ಗಾಳಿಯಲ್ಲಿ ಗುಂಡು ಹಾರಿಸ್ಲಿಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಆಕಸ್ಮಿಕವಾಗಿ ಗುಂಡು ತಗಲಿತ್ತು ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ನವ್ರು ಮಾಡಿದ್ರು ಸರ್. ಅದಾದ್ಮೇಲೆ ಇವತ್ತು ನೀವೊಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ರಿ, ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ರಿ, ಅಂದರೆ ಇದು ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಿರುವಂಥ ಕೊಲೆ ಅನ್ನುವಂಥದ್ದನ್ನ ಸರ್. ನೋಡಿ, ತಾವು ಎಲ್ಲ ವಿಜುವಲ್ಸನ್ನು ಮಾಧ್ಯಮ ಸ್ನೇಹಿತರಿಗೆ ನಾನು ತೋರಿಸಿದ್ದೀನಿ ಮತ್ತು ಆ ವಿಜುವಲ್ಸನ್ನು ತಮಗೆ ಈಗಾಗಲೇ ನಾನು ಕಳಿಸ್ಕೊಟ್ಟಿದ್ದೀನಿ. ನಾನು ಇಲ್ಲಿ ಉದ್ದೇಶಪೂರ್ವಕವಾಗಿ ಎರಡು ಘಟನೆಗಳು, ಒಂದು ಸತೀಶ್ ರೆಡ್ಡಿ ಘಟನೆ 7-7:30 ನಡುವೆ ನಡೆಯುತ್ತೆ. ಅದಾದಮೇಲೆ ಸತೀಶ್ ರೆಡ್ಡಿ, ಚಾನಲ್ ಶೇಖರ್ ಇವರೆಲ್ಲರೂ ಅಲ್ಲಿಂದ ತೆರವಾಗ್ತಾರೆ. ಅದೇ ಗನ್ಮ್ಯಾನ್ಗಳನ್ನ ಇಟ್ಕೊಂಡು ಇದೇ ಭರತ್ ರೆಡ್ಡಿ ಪ್ರೈವೇಟ್ ಗನ್ಮ್ಯಾನ್ಗಳ ಜೊತೆ ವಾಕ್ ಮಾಡ್ಕೊತ ಸಾವಿರಾರು ಮಂದಿ ಜೊತೆ ನಮ್ಮ ಮನೆ ಮೇಲೆ ಬಂದಿರುವಂಥದ್ದು. ಆ ರಾಜಶೇಖರ್ ಸುತ್ತವರದೇ ಆ 3 ಪ್ರೈವೇಟ್ ಗನ್ಮ್ಯಾನ್ಗಳು ಅಲ್ಲೇ ಓಡಾಡ್ತಾ ಇರ್ತಾರೆ. ಅಂದರೆ ಸಂದರ್ಭ ನೋಡಿಕೊಂಡು ಅವನ್ನ ಸಾಯಿಸಿಬಿಡಬೇಕು ಅಂತೇಳಿ. ಯಾಕೆಂತಂದರೆ ಶೇಖರು, ಚಾನಲ್ ಶೇಖರ್ ಮತ್ತು ರಾಜಶೇಖರ್ ಇವರೆಲ್ಲ ಒಂದು ಪ್ರಮುಖರು, ಟಾಪ್ 10 MLA ಜೊತೆ ಇರುವಂಥವರಲ್ಲಿ ಇವರೆಲ್ಲ ಪ್ರಮುಖರು. ಸೊ ಹಾಗಾಗಿ ಒಬ್ಬ ಲಿಂಗಾಯತ, ಒಬ್ಬ ರೆಡ್ಡಿ ಆಗ್ತಾನೆ. ಸೊ ಬೇರೆ ಸಮುದಾಯದವ್ರನ್ನ ಟಾರ್ಗೆಟ್ ಮಾಡೋದು ಬೇಡ. ದಟ್ಟು ಕಾಂಗ್ರೆಸ್ ಕಾರ್ಯಕರ್ತ ಡೆತ್ ಆಗಿದೆ ಅನ್ನೋ ಗಲಭೆ ಎಬ್ಬಿಸಬೇಕು. ಜನಾರ್ದನ್ ರೆಡ್ಡಿ ಮೇಲೆ ಸತೀಶ್ ರೆಡ್ಡಿ ಮಾಡಿದ್ದು ಫೇಲ್ಯೂರ್ ಆಗಿಬಿಡ್ತು, ಇದನ್ನು ಉಪಯೋಗಿಸ್ಕೋಬೇಕು ಅಂತೇಳಿ ನಾನಿನ್ನು ಸಿಗೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಯಿತು. ಕಾರಣ ಏನಂದರೆ 7-7:30 ಘಟನೆ ಆದ ತಕ್ಷಣ ಪೊಲೀಸರು ಭಾಳ ಬಿಗಿ ಭದ್ರತೆ ಆಯಿತು ನನ್ನ ಮನೆಗೆ. ಹಾಗಾಗಿ ಅವನೇನು ಮಾಡ್ದ, ಆ ಕುಡಿದ ಅಮಲಲ್ಲೋ ಇನ್ನೊಂದು MLA ಏನು ನಿರ್ಧಾರ ತೊಗೊಂಡೋ ಗೊತ್ತಿಲ್ಲ, ತಕ್ಷಣ ಆ ಪ್ರೈವೇಟ್ ಗನ್ಮ್ಯಾನ್ಗಳು ಅವನ ಸುತ್ತೂರನೇ ಇರ್ತಾರೆ. ಯಾವಾಗ ಪೊಲೀಸರು ಲಾಠಿ ಚಾರ್ಜ್ ಆಗುತ್ತೇನೋ ಆ ರಾಜಶೇಖರ್ ಹಿಂತಿರುಗಿ ಓಡ್ತಾ ಇರ್ತಾನೆ. ಆ ದೃಶ್ಯಾವಳಿಗಳಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅವನು ಹಿಂತಿರುಗಿ ಓಡೋ ಟೈಮಲ್ಲಿ ಮತ್ತೆ ಸಿಗೋದಿಲ್ಲ ಟಾರ್ಗೆಟ್ ಅಂತೇಳಿ ತಕ್ಷಣ ಅವನ ಬೆನ್ನಿಗೆ ಅಲ್ಲೇ ಸ್ಪಾಟಲ್ಲೇ ಫೈರ್ ಮಾಡ್ತಾರೆ. ಅದನ್ನು ನಿಮ್ಮ ಕಣ್ಣಾರೆ ನೀವು ನೋಡಿದಿರಿ, ವಿಜುವಲ್ಸ್. ಇದಕ್ಕಿಂತ ಎವಿಡೆನ್ಸ್ ಇನ್ನೊಂದು ಬೇಕಾಗಿಲ್ಲ ಸರ್. ಅಂದರೆ ಒಂದು ಗಂಭೀರ ಆರೋಪ ಮಾಡಿದಿರಿ ಸರ್, ಚಾನಲ್ ಶೇಖರ್ ಅಥವಾ ರಾಜಶೇಖರ್ ಇಬ್ಬರಲ್ಲಿ ಒಬ್ಬರನ್ನ ಕೊಲೆ ಮಾಡಬೇಕು ಅನ್ನುವಂಥ ಉದ್ದೇಶ ಇತ್ತು ಅನ್ನುವಂಥದ್ದು. ಅಂದರೆ ಇದು ಮುಂಚಿತವಾಗಿ ಏನಾದರೂ ಪ್ಲಾನ್ ಮಾಡಿದ್ರು ಅಂತ ಅನಿಸ್ತದೆ ಸರ್? ನೋಡಿ, ಖಂಡಿತವಾಗ್ಲೂ ಕೂಡ ಅವರು ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋದು. ಇವಾಗ ನಾವು ಈ ವಿಡಿಯೋ ನೋಡಿದ ತಕ್ಷಣ ನಮಗೆ ಇನ್ನೇನು ಬೇಕಾಗಿದೆ ಹೇಳಿ, ಹಿಂದಿರುಗಿ ಅವನ ಪಾಟಿಗೆ ಅವನು ಓಡೋಗ್ತಾ ಇದ್ದಾನೆ. ಆ ಏಟ್ ಬಿದ್ದ ತಕ್ಷಣ ಅವನ ಪ್ರಾಣವನ್ನು ಕಾಪಾಡ್ಕೋಬೇಕು ಅಂತೇಳಿ ಆ ಸಂದರ್ಭದಲ್ಲಿ ಬೆನ್ನಿಗೆ ಫೈರ್ ಮಾಡಿ ಅವನ್ನ ಸಾಯಿಸ್ತಾರೆ ಅಂತಂದರೆ ಇದನ್ನು ಕ್ಲಿಯರ್ ಪ್ರೀ ಪ್ಲ್ಯಾನ್ಡ್ ನೇರವಾಗಿ ಅವನ್ನ ಕೊಲೆ ಮಾಡಬೇಕಂತೇಳಿ ಫೈರ್ ಮಾಡಿದ್ದು ಅನ್ನೋದು. ಆ ಪ್ರೈವೇಟ್ ಗನ್ಮ್ಯಾನ್ಗಳು ಈ ಭರತ್ ರೆಡ್ಡಿ ಜೊತೆನೇ ಓಡಾಡ್ತಾ ಇರೋ ಕಾರಣ ಅವರಿಗೆ ಯಾರು ಪ್ರಮುಖರು ಅನ್ನೋದು ಗೊತ್ತಿತ್ತು. ಅವರು ಕ್ಲಿಯರಾಗಿ ಹೇಳಿದ್ದಾರೆ, ಚಾನಲ್ ಶೇಖರ್ನ ಅಥವಾ ಈ ರಾಜಶೇಖರ್ ಇಬ್ಬರಲ್ಲೂ ಒಬ್ಬರನ್ನ ಇದು ಮಾಡಬೇಕು ಅಂತ. ಶೇಖರ್ ಅದೃಷ್ಟವಶಾತ್ ಹುಡುಗ ತಪ್ಪಿಸ್ಕೊಂಡಿರಬೇಕು.